ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ವಾಟ್ಸಪ್ ಬಳಕೆದಾರರಿಗೆ ಖುಷಿ ಸುದ್ದಿಯೊಂದು ಇದೆ. ಇದೀಗ ವಾಟ್ಸಪ್ನಲ್ಲೇ ಈಗ ಮೊಬೈಲ್ ರೀಚಾರ್ಜ್ ಮಾಡುವಂಥ ಅವಕಾಶ ನಿಮಗಿದೆ. ಹಾಗಿದ್ರೆ ಹೇಗೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಂಬರ್ 1 ಮೆಸೇಜಿಂಗ್ ಆ್ಯಪ್ ಆದ ವಾಟ್ಸಪ್ನಲ್ಲಿ ರೀಚಾರ್ಜ್ ಸರ್ವಿಸನ್ನು ಪರಿಚಯ ಮಾಡಲಾಗ್ತಾ ಇದೆ. ಭಾರತದಲ್ಲಿ ವಾಟ್ಸಪ್ ಬಳಕೆದಾರರಿಗೆ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಸೇವೆ ಲಭ್ಯ ಇರಲಿದೆ. ಆಂಡ್ರಾಯ್ಡ್ ಮತ್ತು ಆ್ಯಪಲ್ ಮೊಬೈಲ್ ಎರಡರಲ್ಲೂ ಕೂಡ ಇದು ಸಿಗುತ್ತೆ. ಆದರೆ ಹಂತ ಹಂತವಾಗಿ ಇದು ಜಾರಿಯಾಗುತ್ತೆ. ಮುಂಬರುವ ಕೆಲ ವಾರಗಳಲ್ಲಿ ಎಲ್ಲ ವಾಟ್ಸಪ್ ಬಳಕೆದಾರರಿಗೂ ಈ ಸೇವೆ ಕೂಡ ಸಿಗುತ್ತೆ. ವಾಟ್ಸಪ್ ಬಳಕೆದಾರರು ತಮ್ಮ ಮೊಬೈಲ್ ನಂಬರನ್ನು ರೀಚಾರ್ಜ್ ಮಾಡಬಹುದು. ತಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರು ಅಥವಾ ಯಾರದೇ ಮೊಬೈಲ್ ನಂಬರ್ ಆದರೂ ಕೆಲವು ಸರಳ ಕ್ರಮಗಳಲ್ಲಿ ರೀಚಾರ್ಜ್ ಅನ್ನು ನೀವು ಮಾಡಬಹುದು. ಸೊ ಜಿಯೋ, ಏರ್ಟೆಲ್, ವೊಡಾಫೋನ್ ಐಡಿಯಾದ ಪ್ರೀಪೇಯ್ಡ್ ನಂಬರ್ಗಳನ್ನು ರೀಚಾರ್ಜ್ ಮಾಡಬಹುದು. ಇದಕ್ಕೆ ಪೇಮೆಂಟ್ ಕೂಡ ವಾಟ್ಸಪ್ ಮೂಲಕ ಪ್ಲಾಟ್ಫಾರ್ಮ್ನಲ್ಲಿ ನೀವು ಮಾಡಬಹುದು. ಇನ್ನು ಬೇರೆ UPI ಆ್ಯಪ್ಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ. ಇನ್ನು ಮೇಟಾ ಮತ್ತು ಪೇಯು ಸಂಸ್ಥೆಗಳು ಈ ಬಗ್ಗೆ ಮಾಹಿತಿಯನ್ನು ಪ್ರಕಟ ಮಾಡಿವೆ. ಇನ್ನು ವಾಟ್ಸಪ್ನ ಹೋಮ್ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಚಿಹ್ನೆ ಅಂತ ಇರುತ್ತೆ. ಅಂತ ಹೇಳಿದ್ರೆ ರೂಪಾಯಿ ಅನ್ನೋ ಚಿಹ್ನೆ ಇರುತ್ತೆ. ಅದನ್ನು ಒತ್ತಿದ್ರೆ ಪೇಮೆಂಟ್ ಸೇವೆಗಳು ಲೀಸ್ಟ್ ಆಗಿರುವುದನ್ನು ಕಾಣಬಹುದು. ಫೋನ್ ಪೇ, ಗೂಗಲ್ ಪೇ ಇತ್ಯಾದಿ UPI ಆ್ಯಪ್ಗಳಂತೆ ವಾಟ್ಸಪ್ನಲ್ಲೂ UPI ಪೇಮೆಂಟ್ ಸರ್ವಿಸ್ ಲಭ್ಯ ಇದ್ದು ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ನೀವು ಸೇರಿಸಬಹುದು. ಇನ್ನು UPI ಆ್ಯಪ್ಗಳಂತೆ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಕಳಿಸಬಹುದು. ಯಾವುದೇ ಮೊಬೈಲ್ ನಂಬರ್ಗೆ ಹಣ ಕಳುಹಿಸಬಹುದು ನೀವು. ಇದರ ಜೊತೆಗೆ ಈಗ ಮೊಬೈಲ್ ರೀಚಾರ್ಜ್ ಸೇವೆ ಪರಿಚಯ ಮಾಡಲಾಗ್ತಾ ಇದೆ. ಪೇಯು ಸಂಸ್ಥೆ ವಾಟ್ಸಪ್ಗೆ ಸಪೋರ್ಟ್ ನೀಡ್ತಾ ಇದೆ. ಸೊ ವಾಟ್ಸಪ್ನಲ್ಲಿ ಸದ್ಯ ಹಣದ ಟ್ರಾನ್ಸಾಕ್ಷನ್ ಜೊತೆಗೆ ಬಿಲ್ ಪೇಮೆಂಟ್, ಮೆಟ್ರೋ ಟಿಕೆಟ್ ಬುಕ್ಕಿಂಗ್ ಇತ್ಯಾದಿಯನ್ನು ಮಾಡಬಹುದು. ಅದಕ್ಕೆ ಈಗ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಕೂಡ ಸೇರ್ಪಡೆಯಾಗಿದೆ. ಸದ್ಯ ಕೆಲವು ಬಳಕೆದಾರರಿಗೆ ಅಲಭ್ಯ ಇರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಇದು ಸಿಗುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.